ರಾಜ್ಯ ಸರ್ಕಾರದ ಮುಡಾ ಹಗರಣದ ವಿರುದ್ಧ ಬಿಜೆಪಿ ಜೆಡಿಎಸ್ ವತಿಯಿಂದ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಡೆದ ಇರುವಂತಹ ಪಾದಯಾತ್ರೆ 5ನೇ ದಿನಕ್ಕೆ ಕಾಲಿಟ್ಟಿದ್ದು. ಇಂದು ಮಂಡ್ಯದಿಂದ ಪ್ರಾರಂಭವಾದ ಪಾದಯಾತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಜೆಡಿಎಸ್ ಮುಖಂಡರು ಜಂಟಿಯಾಗಿ ಚರಕ ತಿರುಗಿಸಿ ಬಾರುಕೋಲು ಬಾರಿಸುವ ಮೂಲಕ ಚಾಲನೆ ನೀಡಿದರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಾಗಿದ ಪಾದಯಾತ್ರೆಯಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಮಂಡ್ಯ ನಗರದ ಸಂಜಯ್ ಸರ್ಕಲ್ನಲ್ಲಿ ನಡೆದಂತಹ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿ, ಮೈಸೂರು ಚಲೋ ಪಾದಯಾತ್ರೆ ಯಶಸ್ವಿಯಾಗಿ 5ನೇ ದಿನಕ್ಕೆ ಕಾಲಿಟ್ಟಿದೆ. ಪಾರದರ್ಶಕ ಆಡಳಿತ ನೀಡುವುದಾಗಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಹಲವು ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಕಳೆದ 15 ತಿಂಗಳಲ್ಲಿ ಜನರ ಹಣವನ್ನು ಈ ಸರ್ಕಾರ ದುರುಪಯೋಗಪಡಿಸಿಕೊಂಡಿದೆ. ಅಕ್ರಮಗಳಿಗೆ ಕುಮ್ಮಕ್ಕು ನೀಡುತ್ತಾ ಇದೆ. ರಾಜ್ಯ ಸರ್ಕಾರ ರಚನೆಯಾದ ದಿನದಿಂದ ಜನರ ಬೇಸರಕ್ಕೆ ಕಾರಣವಾಗಿದೆ. ವಿಧಾನಸಭಾ ಕಲಾಪದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರವಾಗಿಲ್ಲ, ಬದಲಿಗೆ 87 ಕೋಟಿ ಹಣ ದುರುಪಯೋಗವಾಗಿದೆ ಅಂತ ಸ್ವತಃ ಒಪ್ಪಿಕೊಂಡಿದ್ದಾರೆ. ಇನ್ನು ಮುಡಾದಲ್ಲಿ ಸರ್ಕಾರದ ಭೂಮಿಯನ್ನ ಅಕ್ರಮವಾಗಿ ತಮ್ಮ ಪತ್ನಿಯ ಹೆಸರಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಇಂತಹ ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನ ಮಾಡ್ತಾ ಇರೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಆಡಳಿತ ನಡೆಸ್ತಾ ಇರೋದು ಇತಿಹಾಸದಲ್ಲಿ ಇದೇ ಮೊದಲು ಅಂತ ತಿಳಿಸಿದ್ರು. ಈ ಒಂದು ರಾಜ್ಯದ ಸರ್ಕಾರದ ನಡವಳಿಕೆಗಳು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅತ್ಯಂತ ಪಾರದರ್ಶಕವಾದಂತಹ ಆಡಳಿತವನ್ನು ನೀಡುತ್ತಿವೆ ಅಂತೇಳಿ ಜನರಿಗೆ ಒಂದು ಮಾತನ್ನ ಕೊಟ್ಟು ಬಂದಂತ ಕಾಂಗ್ರೆಸ್ನ ಸರ್ಕಾರವನ್ನ ರಚನೆ ಮಾಡಿದ 24 ಗಂಟೆಯಲ್ಲೇ ಹಣವನ್ನ ಇವತ್ತು ಲೂಟಿ ಮಾಡತಕ್ಕಂತ ಕೆಲಸಗಳು ಪ್ರಾರಂಭ ಆಯಿತು. ನಾವು ಪ್ರಾರಂಭಿಕ ಹಂತದಲ್ಲೇ ಈ ಸರ್ಕಾರ ರಚನೆಯಾದಾಗಲೇ ಹಲವಾರು ಪ್ರಕರಣಗಳ ಬಗ್ಗೆ, ವರ್ಗಾವಣೆಯಲ್ಲಿ ಯಾವ ರೀತಿಯಲ್ಲಿ ಸರ್ಕಾರಿ ನೌಕರರನ್ನ ಬಲವಂತವಾಗಿ ಒಂದು ಸ್ಥಾನಗಳನ್ನು ಕೊಡಲಿಕ್ಕೆ ಅವರಿಂದ ವಸೂಲಿ ಪ್ರಾರಂಭ ಮಾಡಿದ್ದಾರೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಲು ಈ ಕಳೆದ 14-15 ತಿಂಗಳಿನಲ್ಲಿ ಸರ್ಕಾರದ ನಡವಳಿಕೆ ಇದೆಲ್ಲವನ್ನ ಗಮನಿಸಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಮತ್ತು ಬಿಜೆಪಿ ಮತ್ತು ಜೆಡಿಎಸ್ನ ಪಕ್ಷದ ಎಲ್ಲಾ ಮುಖಂಡರುಗಳು, ಅಶೋಕ್ ಅವರು ಈಗ ತಾನೇ ಮಾತನಾಡಿದ್ದಾರೆ, ನಾನು ಬರಬೇಕಾದ್ರೆ ಸುದೀರ್ಘವಾಗಿ ಮಾತನಾಡ್ತಾ ಇದ್ದಂಥದನ್ನ ಕೇಳಿಸ್ಕೊಂಡಿದ್ದೇನೆ. ವೇದಿಕೆ ಮೇಲೆ ಬಹಳ ಜನ ನಾಯಕರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಮಂಡ್ಯ ಜಿಲ್ಲೆಯಲ್ಲಿ 19ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಮಂಡ್ಯ ಜಿಲ್ಲೆಯ ಜನತೆ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ. ಅದನ್ನ ನಾವು ಮರೀಲಿಕ್ಕೆ ಆಗೋದಿಲ್ಲ. ಅವರು ಸಹ ಇವತ್ತು ವಿಜಯೇಂದ್ರ ಅವರ ಜೊತೆಯಲ್ಲಿ ಇಬ್ಬರು ಸಹೋದರರ ರೀತಿಯಲ್ಲಿ ಇವತ್ತು ಈ ಒಂದು ಪಾದಯಾತ್ರೆಗೆ ಯಾವೊಂದು ಉತ್ಸಾಹವನ್ನು ನಿಮ್ಮೆಲ್ಲರಿಗೂ ತುಂಬಿದ್ದಾರೆ. ರಾಜ್ಯದ ಹಲವಾರು ಭಾಗಗಳಿಂದ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಕಳೆದ 5 ದಿನಗಳಿಂದ ನಿರಂತರವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ರಾಜ್ಯದ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ನೀವೆಲ್ಲ ಏನ್ ಮಾಡಿದ್ದೀರಿ. ಪ್ರಥಮವಾಗಿ ಬಿಜೆಪಿಯ ಮತ್ತು ಜೆಡಿಎಸ್ನ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಮೈಸೂರು ಚಲೋ ವೈಯಕ್ತಿಕವಾಗಿ ಯಾರ ಮೇಲೂ ದ್ವೇಷಕ್ಕೆ ನಾವು ಮಾಡ್ತಾ ಇರೋದಲ್ಲ. ಒಂದು ಸರ್ಕಾರ ಹೊಸದಾಗಿ ಆಯ್ಕೆಯಾದ ಮೇಲೆ ಸ್ವಲ್ಪ ದಿನಗಳ ಕಾಲ ಅವರಿಗೆ ಅವಕಾಶಗಳನ್ನ ಕೊಡೋದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಂದಂತ ಒಂದು ದಾರಿ. ಆದರೆ ಈ ಸರ್ಕಾರ ಬಂದ ದಿನವೇ ಯಾವ ರೀತಿಯಲ್ಲಿ ಅಕ್ರಮ ಭ್ರಷ್ಟಾಚಾರಗಳಿಗೆ ಇವತ್ತು ಪ್ರೇರೇಪಣೆ ಕೊಡ್ತಾ ಇದ್ದಾರೆ. ಚುನಾವಣೆ 5 ವರ್ಷದ ಸರ್ಕಾರವನ್ನ ನಡೆಸಿ ಚುನಾವಣೆಗೆ ಹೋಗ್ತಕ್ಕಂತ ಒಂದು ಸನ್ನಿವೇಶದಲ್ಲಿ ಸರ್ಕಾರದ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಕೇಳಿದ್ದೇವೆ. ಆದರೆ ಈ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ
ರಚನೆಯಾದ ಕೆಲವೇ ದಿನಗಳಲ್ಲಿ ಜನಗಳು ಚೀತು ಅಂತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದ ಬಗ್ಗೆ ಇವತ್ತು ಅವರ ವೃತ್ತಿಯಿಂದ ಶಾಪ ಏನಾಗ್ತಾ ಇದ್ದಾರೆ. ಇನ್ನು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಮಾತನಾಡಿ, ಬೆಂಗಳೂರಿನಿಂದ ಮೈಸೂರಿನವರೆಗೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೊರಟಿರುವ ಪಾದಯಾತ್ರೆಗೆ ಜನರೇ ಸ್ವಯಂ ಪ್ರೇರಿತವಾಗಿ ಭಾಗಿಯಾಗ್ತಿದ್ದಾರೆ. ಅಕ್ರಮವಾಗಿ ಜಮೀನು ಖರೀದಿ ಮಾಡಿರುವ ಕ್ರಮ ಸರಿಯಲ್ಲ. ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಲೂಟಿ ಮಾಡಲು ಮುಂದಾಗಿದ್ದಾರೆ ಅಂತ ಮುಖ್ಯಮಂತ್ರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಿಮ್ಗೊಂದು 5 ಎಕರೆ ಜಮೀನು ಇತ್ತಪ್ಪ, 5 ಎಕರೆ ಜಮೀನು. ಯಾರೋ ನಿಮ್ಮ ಪಕ್ಕದ ಹೊಲದನು ಒಂದು 3 ಎಕರೆ ಬೆಳಗ್ಗೆ ಹೋಗೋಷ್ಟೊತ್ತಿಗೆ ಬದನ ಪಕ್ಕಕ್ಕೆ ಹಾಕಿದ್ದಾನೆ. ಬಿಡ್ತೀರನಪ್ಪ? 3 ಅಡಿ ಅಲ್ಲ, 1 ಅಡಿ ಬದ ಏನ ಒಂಚೂರು ಅರ್ಧ ಅಡಿ ತಿರುದ್ರು ಎಸ್ಕೊಂತೀರ ಕೈಗೆ. ಏನ ನಾನು ಹೇಳೋದು ಬೇಡ, ಎತ್ಕೊಂತೀರ. ಬಡಿ ಮಗ ಬಿಡಬೇಡ ಅವನ್ನ ಅಂತೇಳಿ, ಕರೆಕ್ಟಾ? ಬಡಿ ಮಗ ಅಂತ ಎತ್ಕೊಂತೀರ. ಏನೋ 1 ಅಡಿ. ಇಲ್ಲಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ 10 ವರ್ಷ ಅಂತೆ. ಎಷ್ಟು ವರ್ಷ? ನೀವು ಬೆಳಗ್ಗೆ ಪದ ಚೇಂಜ್ ಆದ್ರೆ ಬಡಿ ಮಗ ಅಂತೀರ. 10 ವರ್ಷ ನೋಡೇ ಇಲ್ಲಂತೆ. ನಿನ್ನ PDL ಲೇಔಟ್ ಮಾಡ್ಬಿಟ್ಟಿದ್ದಾರೆ. ಮೂಡಾದವರು ಲೇಔಟ್ ಮಾಡಿ ಹಂಚ್ಬಿಟ್ಟಿದ್ದಾರೆ. ಸೈಟ್ ಎಲ್ಲ ರಿಜಿಸ್ಟರ್ ಆಗ್ಬಿಟ್ಟಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಡಾ ಹಗರಣದಲ್ಲಿ ಭಾಗಿಯಾಗಿದ್ದು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡಬೇಕು. ವಾಲ್ಮೀಕಿ ಹಗರಣ ಹಾಗೂ ಮುಡಾ ಹಗರಣದಲ್ಲಿ ರಾಜ್ಯ ಸರ್ಕಾರ ಭಾಗಿಯಾಗಿದ್ದು ರಾಜ್ಯದ ಅಭಿವೃದ್ಧಿಗಾಗಿ ಬಳಕೆಯಾಗಬೇಕಾದ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟಗಳು ನಡೆಯಲಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 15 ತಿಂಗಳಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಪ್ರಕರಣಗಳು, ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಅದೇ ರೀತಿ ಮೈಸೂರಿನ ಮೂಡಾ ಸ್ಕ್ಯಾಮ್ ಇರ್ಬೋದು, ಇಂಥ ಭ್ರಷ್ಟ ಮತ್ತು ದುಷ್ಟ ಕಾಂಗ್ರೆಸ್ ಸರ್ಕಾರ, ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳಿಂದ ಈ ನಾಡಿನ ಜನತೆಗೆ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗುತ್ತಾ? ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳಿಂದ ಈ ನಾಡಿನಲ್ಲಿರ್ತಕ್ಕಂಥ ರೈತರ ಕಣ್ಣೀರನ್ನು ಒರೆಸೋದಕ್ಕೆ ಸಾಧ್ಯ ಆಗ್ತದ? ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳಿಂದ ಈ ನಾಡಿನಲ್ಲಿರ್ತಕ್ಕಂಥ ದೀನದಲಿತರಿಗೆ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗ್ತದ? ಖಂಡಿತ ಸಾಧ್ಯ ಇಲ್ಲ. ಇನ್ನು ಮಾಜಿ ಸಚಿವ ಡಾಕ್ಟರ್ ಸಿ ಅಶ್ವತ್ಥನಾರಾಯಣ್ ಮಾತನಾಡಿ, ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸಿಲುಕಿಕೊಂಡಿರುವುದು ದಾಖಲೆ ಸಮೇತ ರುಜುವಾಗಿದೆ. ಆದರೂ ನೈತಿಕತೆಯನ್ನು ಹೊತ್ತು ರಾಜೀನಾಮೆ ನೀಡುವ ಜವಾಬ್ದಾರಿ ಮುಖ್ಯಮಂತ್ರಿಗೆ ಇಲ್ಲ. ಕಾನೂನು ಸಂವಿಧಾನವನ್ನು ಮರೆತು ನಡೀತಾ ಇದ್ದಾರೆ. ಇದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ರವಾನಿಸುತ್ತೆ. ಹಾಗಾಗಿ ತಮ್ಮ ಭಂಡತನವನ್ನು ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದರು. ಏನೊಂದು ಇಡೀ ನಾಡಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಅಂದರೆ ಒಂದು ಪ್ರಗತಿ ಪರವಾಗಿರುವಂತ ಒಂದು ರಾಜ್ಯ. ಇವತ್ತು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿರುವಂತ, ಸಾಕ್ಷಿ ಸಮೇತ ಸಿಕ್ಕಾಕೊಂಡಿರುವಂತ ಒಬ್ಬ ಮುಖ್ಯಮಂತ್ರಿ, ತನ್ನ ಸಚಿವ ಸಂಪುಟದಲ್ಲಿ ಹಲವಾರು ವ್ಯಕ್ತಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರಿಗೆ ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ರು ಸಹ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ಕಿಂಚಷ್ಟು ಸಹ ಆತ್ಮಸಾಕ್ಷಿ ಇಲ್ಲದೆ, ನೈತಿಕತೆ ಇಲ್ಲದೆ, ಬಂಡತನ, ಏನ್ ಬೇಕಾರಾಗ್ಲಿ, ಅಧಿಕಾರ ಕೊಟ್ಟಂತ ಜನರು ಏನಾರಾಗ್ಲಿ, ನಾವು ಮಾತ್ರ ಅಧಿಕಾರ ಬಿಡೋಲ್ಲ, ಅಧಿಕಾರದ ಕುರ್ಚಿ ಗಂಟ್ಕೊಂಡಿರ್ತೀವಿ, ಬೇಕಾಗಿದಾಗ್ಲಿ ಅನ್ನುವಂತ ಮನಸ್ಥಿತಿಯಲ್ಲಿದ್ದಾರಲ್ಲ, ನಿಜಕ್ಕೂ ಇಂಥ ವ್ಯಕ್ತಿಗಳು. ಇನ್ನು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ವಿದ್ಯಾವಂತರಿಗೆ ಕೈಗಾರಿಕೆಯನ್ನು ಸ್ಥಾಪಿಸಿ ಉದ್ಯೋಗವನ್ನು ನೀಡುವ ಗುರಿಯನ್ನು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಹೊಂದಿದ್ದಾರೆ. ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅನುದಾನದ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಗೆ ಹಣದ ಬೇಡಿಕೆ ಇಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡಿದೆ ಅಂತ ಆರೋಪಿಸಿದರು. ಮಂಡ್ಯದಿಂದ ಇಂಡಿಕ್ಕೆ ಎಲ್ಲವನ್ನೂ ಇವತ್ತು ತಂದೆಯವರ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಅದೇ ರೀತಿ ತಾವು ತಂದೆಯವರಿಗೆ ಹೃದಯದಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಿ.
ಬಹುಶಃ ಇವತ್ತು ನೀವು ತಂದುಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ನಿಜಕ್ಕೂ ಕೂಡ ಏನಾದರೂ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಕೈಗಾರಿಕೆ ಸ್ಥಾಪನೆ ಮಾಡಿ ನಮ್ಮ ರೈತರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ ಇವತ್ತು ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವರ ಚಿಂತನೆ. 100ಕ್ಕೆ 100 ಇವತ್ತು ಏನು ಅವರು ಆಲೋಚನೆ ಮಾಡಿದ್ದಾರೆ, ಸಾಧಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಮಲ್ಲಿ ಎಲ್ಲರಲ್ಲೂ ಇದೆ. ಅದಕ್ಕೆ ಹಿಂದಿನ ಉದಾಹರಣೆ ರೈತರ ಪರವಾಗಿ ಮಾತನ್ನ ಕೊಟ್ಟರು, ರೈತರು ಅತಿ ಹೆಚ್ಚು ಆತ್ಮಹತ್ಯೆ ಮಾಡಿಕೊಂಡ್ರು. ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು, ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಅಂದವರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ರೈತರ ಸಾಲವನ್ನು ಮನ್ನಾ ಮಾಡ್ತೇನೆ ಅಂದ್ರು, ಹೊಟ್ಟ ಮಾತಂತೆ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕೊಟ್ಟಂತ ಮಾತನ್ನ ಚಾಚು ತಪ್ಪಿನ ಉಳಿಸಿಕೊಂಡಿರ್ತಕ್ಕಂಥ ಉದಾಹರಣೆ ಇದ್ರೆ ಅದು ರೈತರ ಮಗ ಆಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರು ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರು, ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು, ಮುಖಂಡರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 14 ತಿಂಗಳು ಕಳೆದಿದೆ. ಜನರಿಗೆ ಉಚಿತ ಭಾಗ್ಯ ನೀಡೋ ಜೊತೆಗೆ ಉಚಿತವಾಗಿ ಹಣವನ್ನೂ ದೋಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಮುಡಾ ಹಗರಣದ ಕುರಿತು ರಾಜ್ಯ ಸರ್ಕಾರದ ವಿರುದ್ಧ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹರಿಹಾಯ್ದಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಮಾಡ್ತಾ ಇರುವ ಭ್ರಷ್ಟಾಚಾರದಲ್ಲಿ ಮುಖ್ಯಮಂತ್ರಿಗಳೇ ಮೊದಲು, ಆದರೂ ಜನರ ಮುಂದೆ ತಾವು ಸ್ವಚ್ಛ ಅಂತ ಹೇಳ್ತಾರೆ, ಇದು ಸರಿಯಲ್ಲ. ಮೈಸೂರಿನ ಮುಡಾದಲ್ಲಿ 14 ದೊಡ್ಡ ನಿವೇಶನಗಳನ್ನು ಕೊಂಡುಕೊಂಡಿದ್ದಾರೆ. ಲಿಂಗ ಹಾಗೂ ಲಿಂಗಮ್ಮ ಎಂಬುವವರ ಸ್ವಯಾರ್ಜಿತ ಆಸ್ತಿಯಾಗಿದ್ದು 27 ಜನರಿಗೆ ಸೇರಿದ ಜಮೀನನ್ನ ಕೇವಲ ದೇವರಾಜು ಎಂಬ ಓರ್ವ ವ್ಯಕ್ತಿಯ ಸಹಿಯನ್ನ ಪಡೆದುಕೊಂಡಿದ್ದಾರೆ ಅಂತ ಮುಡಾದಲ್ಲಿ ನಿವೇಶನ ಪಡೆದಿರುವ ಕುರಿತು ದಾಖಲೆ ಸಮೇತ ವಿವರಣೆ ನೀಡಿದರು. ಕಾಂಗ್ರೆಸ್ ಸರ್ಕಾರ ಬಂದು 14 ತಿಂಗಳಾಗಿದೆ. ಜನಕ್ಕೆ ಭರವಸೆ ಇತ್ತು, ಏನೋ ಇವರು ಫ್ರೀ ಕೊಡ್ತಾರೆ ಅಂತೇಳಿ ಜನ ಇವರಿಗೆ ಮತ ಕೊಟ್ಟರು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರು ಫ್ರೀಯಾಗಿ ದುಡ್ಡು ಹೊಡೆಯುವಂಥದ್ದಕ್ಕೆ ಸ್ಕೀಮ್ಗಳನ್ನು ಹಾಕ್ಬಿಟ್ರು. ಸಿದ್ದರಾಮಯ್ಯನವರು ಮೊನ್ನೆ ಭಾಳ ದುಃಖದಿಂದ ಪತ್ರಿಕಾ ಸಂದರ್ಶನದಲ್ಲಿ ಹೇಳಿದ್ದಾರೆ, ನಾನು ಕ್ಲೀನ್ ಅಂತ. ನನ್ನ 40 ವರ್ಷದ ರಾಜಕಾರಣದಲ್ಲಿ ನಾನು ಕ್ಲೀನ್ ಅಂತ ಹೇಳಿದ್ದಾರೆ. ಈಗ ಕ್ಲೀನಾಗಿ 14 ಸೈಟನ್ನು ನುಂಗಿದ್ದೀರಲ್ಲ, ನೀವು ಯಾವ ಸಮಯ ಕ್ಲೀನು? ಹಿಂದೆ ರೀಡು, ಅದು ಸುಮಾರು 4-5 ಸಾವಿರ ಕೋಟಿ ಹಗರಣ. ಹಗರಣದಲ್ಲಿ ನೀವೇ ನಂಬರ್ 1. ಆವಾಗ ಕೆಂಪಣ್ಣ ಆಯೋಗ ಮಾಡಿದ್ರಿ. 6 ತಿಂಗಳು, ಕೆಂಪಣ್ಣ ಆಯೋಗಕ್ಕೆ 6 ತಿಂಗಳು. 6 ತಿಂಗಳೊಳಗಡೆ ವರದಿ ಕೊಡ್ತಾರೆ, ಆ ವರದಿ ಪ್ರಕಾರ ಕ್ರಮ ಅಂತ ಹೇಳಿದ್ರಿ. 6 ತಿಂಗಳಾಯಿತು, 6 ವರ್ಷ ಆಯಿತು. ಇನ್ನು 60 ವರ್ಷ ಆಗೋದಕ್ಕೆ ಕಾಯಬೇಕಷ್ಟೇ ನಾವು. ಕೆಂಪಣ್ಣ ವರದಿಯಲ್ಲಿ ಏನು ರಿಪೋರ್ಟು ಕೊಡಬೇಕು ಅದು ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಬಂದಿಲ್ಲ. ಈಗ ನೀವು ಅದೇ ಟ್ರಿಕ್ಸನ್ನು, ನಾನು ಕ್ಲೀನ್ ಅಂತ ಹೇಳಿದ್ರಲ್ಲ, ಅದೇ ಸೇಮ್ ಟ್ರಿಕ್ಸನ್ನು ಈಗ ದೇಸಾಯಿ ಆಯೋಗ ಮಾಡಿದ್ದೀರ. ಸಿದ್ದರಾಮಯ್ಯನವ್ರು ಮೊದಲೇ ಹೇಳ್ಬಿಡ್ಬೇಕು, ಇದಕ್ಕೆ ಎಷ್ಟು ತಿಂಗಳು ಕೊಡ್ತೀರಾ? ಈ ಮೂಡಾದಲ್ಲಿ ನೀವು 14 ಜಮೀನನ್ನು, 14 ಸೈಟ್ಗಳನ್ನು, ದೊಡ್ಡ ದೊಡ್ಡ ಸೈಟು, ಸಣ್ಣ ಸಣ್ಣ ಸೈಟ್ ಅಲ್ಲ, ದೊಡ್ಡ ದೊಡ್ಡ 50, 60, 50, 80 ಎಲ್ಲ ತೊಗೊಂಡಿದ್ದಾರೆ. ಸಣ್ಣ ಸಣ್ಣದು ಕಾಣ್ಬೋದು ನಿಮಗೆ. ಈ ಸೈಟನ್ನು ನೀವು ತಗೊಂಡ್ರಲ್ಲ, ಇದು ಯಾರ್ದು? ಇದು ನಿಂಗ ಅನ್ನೋರಿಗೆ ಸೇರಿದಂಥ ಜಮೀನು. ಡೇಟ್ ಕೊಡಪ್ಪ, ಅದು ಇದು ಕಾರ್ಡ್ ಇತ್ತಲ್ಲ, ನಿಂಗ ಅನ್ನೋರಿಗೆ ಜಮೀನದು. ಅವ್ರಿಗೆ 1935 ಆಗಿದೆ ನಿಂಗ ಅನ್ನೋರಿಗೆ. ಆ ಮನುಷ್ಯ 1990 ನಿಧನ ಆಗೋತಾರೆ. 1990 ನಿಧನ ಆಗೋತಾರೆ. ಅಲ್ಲ ಸಾರಿ, ನಿಂಗ ಜವರ 28 ವರ್ಷದಿಂದ ಪೌತಿ ಹಾಕಿದ್ದಾರೆ. ಅವ್ರ ಹೆಂಡ್ತಿ
ನಿಂಗಮ್ಮ ಅನ್ನೋರು 1990ರಲ್ಲಿ ನಿಧನ ಆಗ್ತಾರೆ. 28 ವರ್ಷ ಆಗಿದೆ ಸತ್ತವರು. ನಿಂಗಾ ಬಿನ್ ಜವರ 1936 ಇಸ್ವಿ. ಅವರು 1 ರೂಪಾಯಿಗೆ ತಗೊಂಡಿರ್ತಾರೆ. 1 ರೂಪಾಯಿಗೆ, 3 ರೂಪಾಯಿ ಅಂತ ಕೆಲವರು ಹೇಳ್ತಾರೆ. ಕೊನೆಗೆ 1 ರೂಪಾಯಿ ಪೇಮೆಂಟ್ ಆಗಿ 1 ರೂಪಾಯಿಗೆ ಹರಾಜಲ್ಲಿ ತಗೊಂಡಿರ್ತಾರೆ. ಅದು ನಿಂಗಾ ಬಿನ್ ಜವರ ಅವರು 28 ವರ್ಷದಿಂದ ಸತ್ತಿದ್ದಾರೆ. ಅದಾದಮೇಲೆ ಅವ್ರ ಪತ್ನಿ ನಿಂಗಮ್ಮ ಅನ್ನೋರು 1990ರಲ್ಲಿ ನಿಧನ ಆಗಿರ್ತಾರೆ. ನೀವೆಲ್ಲ ಮಾಧ್ಯಮದ ನನ್ನ ಆತ್ಮೀಯ ಸ್ನೇಹಿತರು, ನಿಂಗಂಗೆ ಸ್ವಯಾರ್ಜಿತ ಇದು. ಯಾರು ನಿಂಗ ಇದ್ರೋ ಅವರು ಮತ್ತು ನಿಂಗಮ್ಮ ಇವರಿಗೆ ಸ್ವಯಾರ್ಜಿತ ಆಸ್ತಿ ಇದು. ಅದಾದಮೇಲೆ ಅವ್ರ ಮಕ್ಕಳಿಗೆ ಇದು ಪಿತಾರ್ಜಿತ ಆಸ್ತಿ ಆಗೋತದೆ. ಅವರೇನು ವಿಲ್ ಮಾಡಿಲ್ಲ. ಅದು ಕೊಡ್ತೀನಿ ಆಮೇಲೆ. 3 ಎಕರೆ 14 ಗುಂಟೆ ಎಲ್ಲರಿಗೂ ಗೊತ್ತಿರೋದಲ್ಲ. 3 ಎಕರೆ 14 ಗುಂಟೆ. ನಾನು ಹೇಳ್ತೀನಿ, ಸಿದ್ದರಾಮಯ್ಯನವ್ರು ಎಲ್ಲಿ ಕೆಸರಲ್ಲಿ ಕಚಡದಲ್ಲಿ ಅಲ್ಲಿ ಕಾಲಿಟ್ರು ಅಂತ ಫಸ್ಟ್ ಸ್ಟೆಪ್ ಇದೆ. ದೇವರಾಜು ಅನ್ನೋರ ಕೈಲಿ ರಿಜಿಸ್ಟರ್ ಮಾಡ್ಕೊಂತೀರ ನೀವು. ದಾಖಲೆ ನೋಡಿ, ಇಲ್ಲಿ ವಂಶವೃಕ್ಷ, ಇದು ವಂಶವೃಕ್ಷ. ನಾನೆಲ್ಲ ದಾಖಲೆಗಳು ಬೇರೆ ಬೇರೆ ರಿಜಿಸ್ಟ್ರೇಷನ್, ಅವ್ರ ಫ್ಯಾಮಿಲಿದು ಏನೇನು ರಿಜಿಸ್ಟ್ರೇಷನ್ ಆಗಿದೆ ಅದೆಲ್ಲ ತೆಗೆದು ಅದರಲ್ಲಿ ಅವರ ಹಕ್ಕುದಾರರನ್ನು ಹುಡುಕಿದ್ದೀನಿ. ನಾನು ಕೊಡ್ತೀನಿ, ನಾನು ನಿಮ್ಗೆ ಬೇಕಾದ್ರೆ. ಇಷ್ಟು 27 ಜನ ಇದ್ದಾರೆ. 27 ಜನ. ಹೌದು. ನಿಂಗಾ ಬಿನ್ ಜವರನ್ಗೆ ಮೈಲಾರಯ್ಯ 3 ಜನ ಮಕ್ಕಳು. ಮೈಲಾರಯ್ಯ, ಮಲ್ಲಯ್ಯ, ದೇವರಾಜು. ಈ 3 ಜನಕ್ಕೆ 27 ಜನ ಇದ್ದಾರೆ ಇವತ್ತಿಗೆ ಹಕ್ಕುದಾರರು. ನಾನು ಸಿದ್ದರಾಮಯ್ಯನವ್ರನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ, ನೀವು ದೇವರಾಜು ಒಬ್ಬನ ಕೈಲೇನೆ ಹೆಂಗೆ ಸೈನ್ ಹಾಕ್ಸ್ಕೊಂಡ್ರಿ? ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಅಶ್ವಥ್ ನಾರಾಯಣ್, ಛಲವಾದಿ ನಾರಾಯಣ ಸ್ವಾಮಿ, ಅರವಿಂದ್ ಪಿಲ್ಲರ್, ರಮೇಶ್ ಗೌಡ, ಶಾಸಕ ಕೆ ಗೋಪಾಲಯ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆಗಸ್ಟ್ 9ರಂದು ಮೈಸೂರಿನಲ್ಲಿ ನಡೆಯಲಿರುವ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಕಾರ್ಯಕ್ರಮವು ಮೈಸೂರಿನ ಮಹಾರಾಜ ಕಾಲೇಜಿನ ಗ್ರೌಂಡ್ನಲ್ಲಿ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಿರಿಯ ಉಪಾಧ್ಯಕ್ಷ ಎಂಎಲ್ ಸುರೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಒಟ್ಟುಗೂಡಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಚಲೋವನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮುಖಂಡರುಗಳು ಶೀಘ್ರವಾಗಿ ಖಂಡಿಸುತ್ತೇವೆ. ಎರಡೂ ಪಕ್ಷಗಳು ಅಧಿಕಾರದಲ್ಲಿ ಇದ್ದಾಗ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ ಹಣವನ್ನು ಹಾಗೂ ಸರ್ಕಾರಿ ಆಸ್ತಿಗಳನ್ನು ಲೂಟಿ ಮಾಡಿ ಇವತ್ತು ಭ್ರಷ್ಟಾಚಾರದ ಯಾತ್ರೆ ಮಾಡ್ತಾ ಇರುವ ವಿಜಯೇಂದ್ರ ನೇರವಾಗಿ ಆರ್ಟಿಜಿಎಸ್ ಮೂಲಕ ಲಂಚ ಪಡೆದು ತಂದೆಯವರಾದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಜೈಲಿಗೆ ಹೋಗೋದಕ್ಕೆ ಕಾರಣವಾಗಿರ್ತಾರೆ. ಇವರು ಪಾದಯಾತ್ರೆ ಮಾಡ್ತಾ ಇರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಬಗ್ಗೆ ಸುಳ್ಳು ಹಗರಣಗಳನ್ನು ಹೇಳಿಕೊಂಡು ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಿ. ಕೂಡಲೇ ನೀವು ಈ ಪಾದಯಾತ್ರೆಯನ್ನ ನಿಲ್ಲಿಸಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಜಿಎಸ್ಟಿ ಹಣವನ್ನು ಕೊಡಿಸೋದಕ್ಕೆ ದಿಲ್ಲಿ ಚಲೋ ಹೊರಟ್ರೆ ಕರ್ನಾಟಕಕ್ಕೆ ನ್ಯಾಯ ದೊರಕಿಸಿಕೊಟ್ಟಂತಾಗುತ್ತೆ. ವಾಲ್ಮೀಕಿ ನಿಗಮದ ಹಗರಣದ ಹಾಗೂ ಮುಡಾ ಹಗರಣದ ಸುಳ್ಳಿನ ಸುದ್ದಿಗಳನ್ನು ಹಬ್ಬಿಸಿಕೊಂಡು ಸಿದ್ದರಾಮಯ್ಯರವರನ್ನ ತೇಜೋವಧೆ ಮಾಡೋದಕ್ಕೆ ಹೊರಟಿದ್ದೀರಿ. ಸಿದ್ದರಾಮಯ್ಯರವರು 40 ವರ್ಷಗಳ ಸುದೀರ್ಘ ರಾಜಕೀಯ ಅಧಿಕಾರದಲ್ಲಿದ್ದು ಒಂದು ಕಪ್ಪು ಚುಕ್ಕಿ ಇಲ್ಲದೆ ಆಡಳಿತವನ್ನು ನಡೆಸಿದ್ದಾರೆ. ಆದ್ದರಿಂದ ನಾವು ರಾಜ್ಯದ ಜನರಿಗೆ ಸತ್ಯವನ್ನ ಹೇಳೋದಕ್ಕೆ ಮೈಸೂರಿನ ಮಹಾರಾಜ ಕಾಲೇಜು ಗ್ರೌಂಡ್ನಲ್ಲಿ ನಡೆಯುವ ಜನಾಂದೋಲನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ವರ್ಗದ ಶೋಷಿತ ವರ್ಗಗಳು, ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೋರಿದ್ರು. ಬಿಜೆಪಿ ಮತ್ತು ಜೆಡಿಎಸ್ನವರು ಬೆಂಗಳೂರಿನಿಂದ ಮೈಸೂರುವರೆಗೆ ಚಲೋ ಯಾವುದರ ಪಾದಯಾತ್ರೆ ಹೊರಟಿದ್ದಾರೆ, ಚಲೋ ಮತ್ತು ಪಾದಯಾತ್ರೆ ಹೊರಟಿದ್ದಾರೆ. ಏನು ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರುಗಳು ಇವತ್ತು ಪಾದಯಾತ್ರೆ ಹೊರಟಿದ್ದಾರೆ, ಅವರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ಮಾಡದೇ ಇದ್ರೂ ಕೂಡ ಅವರ ವಿರುದ್ಧ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಕೊಂಡು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಸುಮಾರು 40 ವರ್ಷಗಳಿಂದ ಅವರ ರಾಜಕೀಯ ಇತಿಹಾಸದಲ್ಲಿ
ಯಾವತ್ತೂ ಕೂಡ ಒಂದು ಕಪ್ಪು ಚುಕ್ಕೆಯನ್ನು ಮಾಡ್ಕೊಂಡಿಲ್ಲ. ಆದರೆ ಇವತ್ತು BJP ನಾಯಕರುಗಳು ಮತ್ತು JDS ನಾಯಕರುಗಳು ಒಟ್ಟುಗೂಡಿ ಈ ರಾಜ್ಯದಲ್ಲಿ ಸುಭದ್ರ ಸರ್ಕಾರವನ್ನು ಕೊಡ್ತಾರೆ ಅಂತೇಳಿ ಆ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೆ ಇವತ್ತು ಸುಳ್ಳು ಸುದ್ದಿನ ಹೊಡ್ಕೊಂಡು ಪಾದಯಾತ್ರೆನ ಹೊರಟಿದ್ದಾರೆ. ನಾವು ಇಷ್ಟು ಮಾತ್ರ ಹೇಳ್ತೇನೆ, ಇವತ್ತು BJPನಲ್ಲಿ ವಿಜೇಂದ್ರ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಅವರೇ ಹಗರಣಗಳು ಸಿಗಾಕ್ಸಿ RTGS ಮುಖಾಂತರ ಹಣವನ್ನು ತಗೊಂಡು ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳಿಸ್ಲಿಕ್ಕೆ ಕಾರಣ ಆದರು ಅಂತ ಅವರು ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಇವತ್ತು ಏನು ಭ್ರಷ್ಟಾಚಾರ ಮಾಡಿದ್ದಾರೆ, ವಾಲ್ಮೀಕರಣದ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದು ನಿಜವಾಗ್ಲೂ ನಾಚಿಕೆಗೇಡ್ತನ. ನಾನಾದರೂ ಹೇಳ್ತೀನಿ, ವಾಲ್ಮೀಕಿ ಹಗರಣದಲ್ಲಿ ನಿಮಗೆ ತಿಳಿದಿದೆ ಎಲ್ಲ ಕೂಡ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಹಗರಣ ಆಗಿದೆ ಅಂತಂದರೂ ಕೂಡ ಇವತ್ತು ಆ ಇಲಾಖೆ ಸಚಿವರು ರಾಜೀನಾಮೆ ಕೊಟ್ಟು ಜೈಲಿದ್ದಾರೆ. ಯಾರು ವ್ಯವಸ್ಥಾಪನಾ ನಿರ್ದೇಶಕರಿದ್ರು ಅವರು ಕೂಡ ಜೈಲಿದ್ದಾರೆ. ಆಗಿದ್ಕೊಂಡ್ರೂ ಕೂಡ ಇವರು ಸಿದ್ದರಾಮಯ್ಯನವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಈ ವ್ಯವಸ್ಥೆ ಸಂಚು ಮಾಡ್ತಾ ಇದ್ದಾರಲ್ಲ, ಇದು ನಾವು ಇಡೀ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಾಗೂ ಶೋಷಿತ ವರ್ಗಗಳೆಲ್ಲರೂ ಕೂಡ ನಾವು ಇದನ್ನು ಖಂಡಿಸ್ತೇವೆ. ಎಲ್ಲ ಇವರು ಏನು ಬರ್ತಾರೆ BJP ಮತ್ತು JDS ಪಾದಯಾತ್ರೆ, ಅದಕ್ಕಿಂತ ಮುಂಚೆ ಒಂದು ದಿವಸ ನಾವು ಎಲ್ಲ ಕೇಂದ್ರಗಳಲ್ಲಿ ನಾವು ಸಭೆಗಳನ್ನ ಮಾಡಿದ್ವಿ. ನಿನ್ನೆ ಮಂಡ್ಯದಲ್ಲೂ ಕೂಡ ಕಾಂಗ್ರೆಸ್ಸಿಂದ ಜನಾಂದೋಲನ ಕಾರ್ಯಕ್ರಮ ಆಯಿತು. 9ನೇ ತಾರೀಕು ಬೃಹತ್ತಾಗಿ ನಾವು ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲಿ ಒಂದು ಬೃಹತ್ ಜನಾಂದೋಲನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಎಲ್ಲ ಪಕ್ಷದ ಮುಖಂಡರು ಮತ್ತು ಎಲ್ಲ ಹಿರಿಯ ಸಚಿವರು ಹಾಗೂ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಮುಖಂಡರುಗಳು, ಆಮೇಲೆ ಶೋಷಿತ ವರ್ಗದ ಎಲ್ಲ ನಾಯಕರುಗಳು ಭಾಗಿಯಾಗ್ತಾರೆ. ಆ ಭಾಗಿಯಾಗೋದಕ್ಕೋಸ್ಕರ ಇಡೀ ಜಿಲ್ಲೆಯ ಜನವನ್ನು ಅದರಲ್ಲಿ ಭಾಗವಹಿಸಬೇಕು. ಏನು ಇವತ್ತು ಸುಳ್ಳು ಸುಬ್ಬಿನ ಹಬ್ಬಿಸ್ಕೊಂಬತ್ತಾ ಇದ್ದಾರೆ, ನಾವು ಸತ್ಯವನ್ನು ಹೇಳಬೇಕು ಅಂತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ, ಜನಕ್ಕೆ ದಾರಿ ತಪ್ಪಿಸಬಾರ್ದು ಅಂತೇಳಿ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸುಂಡಳಿ ಮಂಜುನಾಥ್, ವೆಂಕಟೇಶ್, ಮಹೇಶ್, ವಿಜಯಲಕ್ಷ್ಮಿ, ರಘುನಂದನ್, ರಾಜು ಹಾಜರಿದ್ದರು. ವರ್ಗಾವಣೆಯಾದ 7 ದಿನಗಳಲ್ಲೇ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಅವರ ಪುತ್ರನ ಕಿರುಕುಳದಿಂದ ಬೇಸತ್ತು ಪೊಲೀಸ್ ಅಧಿಕಾರಿ ಪರಶುರಾಮ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸರ್ಕಾರ ಇದುವರೆಗೂ ಚೆನ್ನಾರೆಡ್ಡಿ ಹಾಗೂ ಪುತ್ರನನ್ನ ಯಾಕೆ ಬಂಧಿಸಿಲ್ಲ ಅಂತ ಮಾಜಿ ಸಚಿವ ಹಾಗೂ JDS ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಮೈಸೂರಿನಲ್ಲಿ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ ಅವರು, PSI ಪರಶುರಾಮ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಅವರ ಪುತ್ರನನ್ನ ಬಂಧಿಸಿ ಕ್ರಮ ಕೈಗೊಳ್ಳಬೇಕಾಗಿತ್ತು, ಇದುವರೆಗೂ ಯಾಕೆ ಬಂಧಿಸಿಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು ಗೃಹ ಸಚಿವರೊಬ್ಬರು ಪ್ರಾಮಾಣಿಕರಾಗಿದ್ರೆ ಮಾತ್ರ ಸಾಲದು, ಅವರ ಸುತ್ತಲೂ ಇರುವವರು ಪ್ರಾಮಾಣಿಕರಾಗಿರಬೇಕು. ಈ ಹಿಂದೆ ಯಾವುದೇ ಸರ್ಕಾರ ಪೊಲೀಸ್ ಇಲಾಖೆಯನ್ನ ಇಷ್ಟೊಂದು ಕೀಳು ಮಟ್ಟದಲ್ಲಿ ನಡೆಸಿಕೊಂಡಿರಲಿಲ್ಲ. ಈ ಕೂಡಲೇ ತಪ್ಪಿತಸ್ಥರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರವನ್ನ ಆಗ್ರಹಿಸಿದ್ರು. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಗೃಹ ಸಚಿವರು ನೆನ್ನೆ ಹೇಳ್ತಾರೆ, ಏನು ಆ ಹೆಣ್ಮಗಳು ಶ್ವೇತಾ ಅಲ್ಲಿ ಹೋಗಿ ಸರ್ಕಾರಿ ನೌಕರಿ ಕೊಡ್ತೀವಿ, ಅದು ಆ್ಯಕ್ಟ್ ಇವತ್ತಿಂದನೇ ಕೂಡ ಕೊಟ್ಕೊಂಬಂದಿರ್ತಕ್ಕಂಥದ್ದು. ನೌಕರ ತೀರೋದ್ರೆ ಅವ್ರ ಕುಟುಂಬಕ್ಕೆ ಕೊಡುವಂಥದ್ದು. ಆದರೆ ವರ್ಗಾವಣೆಯಾದ 7 ತಿಂಗಳಿಗೆ ಒಬ್ಬರು ಶಾಸಕರು, ಅವರ ಪುತ್ರ, ಅವ್ರ ಕುಟುಂಬದವರು ಒತ್ತಡಕ್ಕೆ ಡೆತ್ ನೋಟ್ ಬರೆದು ಅಥವಾ ಅವ್ರ ಶ್ರೀಮತಿಗೆ ವಿಚಾರ ತಿಳಿಸಿ ಸಾವನ್ನಪ್ತಾರೆ ಅಂದರೆ ನಿಮ್ಮ ಆಡಳಿತದ ವ್ಯವಸ್ಥೆ ಎಲ್ಲಿದೆ? ಸನ್ಮಾನ್ಯ ಗೃಹ ಮಂತ್ರಿಗಳು, ನಿಮ್ಮ ಜೊತೆನಲ್ಲಿ ನಾವು ಕೂಡ ಕೆಲಸ ಮಾಡಿದ್ದೀವಿ, ನೀವು ಒಳ್ಳೆಯವರಿದ್ದೀರಿ. ಆದರೆ ನಿಮಗೆ ಸಂವಿಧಾನದ ಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಮೇಲೆ ಗೌರವ ಇದ್ದರೆ ಕೂಡಲೇ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಇನ್ನೂವರೆಗೆ ಶಾಸಕರನ್ನ ಯಾಕೆ ಸಸ್ಪೆಂಡ್ ಮಾಡಲಿಲ್ಲ? DG ಅವರೇ ಏನು ಮಾಡ್ತಾ ಇದ್ದೀರಿ? ನಿಮ್ಮ ಪೊಲೀಸ್ನವ್ರಿಗೆ ಬೆಳಗ್ಗೆಯಿಂದ ಸಂಜೆ ತನಕ 24 ಗಂಟೆ ಕೆಲಸ ಮಾಡುವಂಥ ನಿಮ್ಮ ನೌಕರರಿಗೆ ನೀವು ರಕ್ಷಣೆ ಕೊಡದೇ ಇದ್ದರೆ ನೀವು ಸಾರ್ವಜನಿಕರಿಗೆ ಏನು ರಕ್ಷಣೆ ಕೊಡ್ತೀರಿ? ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ, ಕೂಡಲೇ ಆ ಶಾಸಕರನ್ನ ಅಮಾನತು ಮಾಡಿ, ಅರೆಸ್ಟ್ ಮಾಡಿಸಿ. ಕೊಟ್ಟಿದ್ದೀರಾ CIDಗೆ,
ಇಲ್ಲ ಐತಲ್ಲ ಇವತ್ತು ನಾಗೇಂದ್ರ ದದ್ದಲ್ ನಾಟ್ ಇನ್ SIT ಚಾರ್ಜ್ ಶೀಟ್. ನನ್ನ 35 ವರ್ಷದ ಅನುಭವದಲ್ಲಿ ಯಾವತ್ತೂ ಕೂಡ ಪೊಲೀಸ್ ಇಲಾಖೆನ ಒಂದು ಸರ್ಕಾರ ಇಷ್ಟೊಂದು ಕೆಳಮಟ್ಟದಲ್ಲಿ ನಡೆಸ್ಕೊಂಡಿರಲಿಲ್ಲ. ಇದು SIT ಅಲ್ಲ. ಇದ್ದಾರೆ ಕೆಲವು ಒಳ್ಳೆ ಪ್ರಾಮಾಣಿಕ ಅಧಿಕಾರಿಗಳು. SSIT ಸನ್ಮಾನ್ಯ ಸಿದ್ದರಾಮಯ್ಯರವರು ಮತ್ತು DK ಶಿವಕುಮಾರರು ಇವರು ಆದೇಶದ ಮೇಲೆ ಕೆಲಸ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಹುದ್ದೆನ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಎಲ್ಲಿ ಇಂಥ ಪ್ರಾಮಾಣಿಕ ಅಧಿಕಾರಿಗಳ ಸಾವನ್ನ ಯಾರೂ ಕೂಡ ತಪ್ಪಿಸ್ಲಿಕ್ಕಾಗಲ್ಲ. ಇನ್ನು ದೇವೇಗೌಡರ ಕುಟುಂಬದ ವಿರುದ್ಧ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಗೆ, ಜಮೀರನ್ನ ಸಚಿವರಾಗಿ ಆಯ್ತಲ್ಲ, ಇನ್ಯಾರನ್ನ ಓಲೈಸ್ತಾ ಇದ್ದೀರಿ? ನೀವು ಬಸ್ ಓಡಿಸ್ಕೊಂಡು ಹೋಗುವಾಗ ದೇವೇಗೌಡರ ಕುಟುಂಬದವರು ಯಾರು ಅಂತ ಗೊತ್ತಿರಲಿಲ್ವಾ? ಹಳೆಯ ಸ್ನೇಹಿತರನ್ನ ನೆನಪಿಸಿಕೊಳ್ಳಿ. ನಾನು 15ರಿಂದ 18 ವರ್ಷ BJPಯಲ್ಲಿದ್ದೆ. ಈಗ 20 ವರ್ಷದಿಂದ JDS ಅಲ್ಲಿದ್ದೀನಿ. JDSನಲ್ಲಿದ್ದೀನಿ ಅಂತ BJPಯವರಿಗೆ ಬಾಯಿಗೆ ಬಂದಂತೆ ಮಾತನಾಡೋಕ್ಕಾಗತ್ತಾ? ಹಾಗೆ ಮಾತನಾಡೋಕೆ ಆತ್ಮಸಾಕ್ಷಿ ಒಪ್ಪಬೇಕಲ್ಲ ಅಂತ ತಿರುಗೇಟು ನೀಡಿದ್ರು. ಚಡ್ಡಿ ಅದು ಯಾವುದು ಅಂತ ಗೊತ್ತಿಲ್ಲ ನನಗೆ. ನಮ್ಮ ಜಮೀರಣ್ಣ 2006ರಲ್ಲಿ ಬಸ್ಸ ಓಡಿಸ್ಕೊಂಡು ಹೋದ್ರಲ್ಲ, ಆಗ ಗೊತ್ತಿರಲಿಲ್ವಾ? ನಿಮ್ಮನ್ನ ನಿಮ್ಮ ಸಮಾಜ ಗುರುತಿಸೋ ಲೆವೆಲ್ಗೆ ದೇವೇಗೌಡರ ಕುಟುಂಬ ಕುಮಾರಣ್ಣರವರು ಅವತ್ತು ದರಿದ್ರ ನಾರಾಯಣೋ ಹರಿ ಅಂಥೇಳಿ ಬೀದಿನಲ್ಲಿ ಚಂದ ಎತ್ತಿ ನಿಮ್ಮನ್ನು ಶಾಸಕರು ಮಾಡಿದ್ರಲ್ಲ, ಅದಾದಮೇಲೆ ನೀವು ಸಚಿವರಾದ್ರಲ್ಲ, ಆಗ ಗೊತ್ತಿರಲಿಲ್ವ ಜಮೀರಣ್ಣ? ಕಾರ್ ಓಡಿಸ್ಕೊಂಡು ಹೋದ್ರೆ, ಬಸ್ ಓಡಿಸ್ಕೊಂಡು ಹೋದ್ರಲ್ಲ, ಅವಾಗ ಯಾರ್ಯಾರು ಏನೇನು ಇಕ್ಕಿದ್ರು ಅಂತ ಗೊತ್ತಾಗಲಿಲ್ವಾ? ನಾನು ಕೂಡ ಒಂದು 17-18 ವರ್ಷ ಭಾರತೀಯ ಜನತಾ ಪಾರ್ಟಿಲಿ ಇದ್ದವನು. ಇವತ್ತು 20 ವರ್ಷದ JDSಲ್ಲಿ ಇದ್ದೀನಿ. JDS ಅವರು ಒಪ್ಕೊಳ್ಳಿ ಅಂತ ಭಾರತೀಯ ಜನತಾ ಪಾರ್ಟಿಯವ್ರನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಮನಸ್ಸಾಕ್ಷಿ ಒಪ್ಪಬೇಕಲ್ಲ. ಏನೋ ನಮ್ಮ ಆಸೆಗೋಸ್ಕರ ನಾವು ಪಕ್ಷ ಬದಲಾಯಿಸ್ತೀವಿ. ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡು. ಆಯ್ತಲ್ಲ, ಮಂತ್ರಿ ಆಗಿದ್ದೀರಲ್ಲ, ಇನ್ಯಾರನ್ನ ಓಲೈಸ್ಬೇಕು? ನಿಮ್ಮ ಹಳೆ ಸ್ನೇಹ ನೆನ್ಕೊಳ್ಳಿ. ಸುದ್ದಿಗೋಷ್ಠಿಯಲ್ಲಿ JDS ನಗರಾಧ್ಯಕ್ಷ KT ಚೆಲುವೇಗೌಡ, ಮಾಜಿ ಮೇಯರ್ಗಳಾದ R ಲಿಂಗಪ್ಪ, MJ ರವಿಕುಮಾರ್ ಸೇರಿದಂತೆ ಕೆಲ ಮಾಜಿ ನಗರ ಪಾಲಿಕೆ ಸದಸ್ಯರು, ಮುಖಂಡರು ಉಪಸ್ಥಿತರಿದ್ದರು. ಕಳಂಕರಹಿತ ರಾಜಕಾರಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ವಿರುದ್ಧ ಪಾದಯಾತ್ರೆ ನಡೆಸ್ತಾ ಇರುವಂತಹ ಬಿಜೆಪಿ ಹಾಗೂ JDS ಪಕ್ಷದ ನಾಯಕರು ತಮ್ಮ ಹಾಗೂ ಕುಟುಂಬದವರು ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ನಡೆಸಿದ್ದೇವೆಯೇ ಅಂತ ಮೊದಲು ಪ್ರಶ್ನೆ ಮಾಡಿಕೊಳ್ಳಲಿ ಅಂತ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ B ಮರಯ್ಯ ಗುಡುಗಿದ್ರು. ಟಿ ನರಸೀಪುರ ಸರ್ಕಾರಿ ಅತಿಥಿ ಗೃಹದಲ್ಲಿ ಕರೆದಿದ್ದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, HD ಕುಮಾರಸ್ವಾಮಿ ಅವರು ಹಾಗೂ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯರವರ ಮೇಲೆ ಆರೋಪ ಮಾಡುವ ಮುನ್ನ ಅವರ ಕುಟುಂಬದ ನ್ಯಾಯವನ್ನು ಪರಿಹರಿಸಿಕೊಳ್ಳಬೇಕು. ಈಗಾಗಲೇ ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬಂದಿದ್ದು, ಅವರ ಮಗ ಸಿದ್ದರಾಮಯ್ಯರವರ ಮೇಲೆ ಆರೋಪ ಮಾಡ್ತಾ ಇರೋದು ಹಾಸ್ಯಾಸ್ಪದ ಎನಿಸ್ತಾ ಇದೆ. ಯಡಿಯೂರಪ್ಪನವರ ಸರ್ಕಾರವಿದ್ದಾಗ 100 ಸೈಟ್ಗಳನ್ನು ಮೈಸೂರಿನಲ್ಲೇ ಕೊಳ್ಳೆ ಹೊಡೆದಿದ್ದಾರೆ. ರಾಜ್ಯದ ಜನತೆಗೆ ಎಲ್ಲವೂ ತಿಳಿದಿದೆ. ರಾಜ್ಯದ ಮತದಾರರು ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಇದ್ದಾರೆ ಅಂತ ತಿಳಿಸಿ ಇದೇ ತಿಂಗಳು 9ನೇ ತಾರೀಕು ಶುಕ್ರವಾರ ಮೈಸೂರಿನಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಆಯೋಜನೆಯಾಗಿದ್ದು, ರಾಜ್ಯದ ನಾನಾ ಭಾಗಗಳಿಂದ ತಲಕಾಡು ಪಂಚಲಿಂಗ ದರ್ಶನಕ್ಕೆ ಆಗಮಿಸುವ ರೀತಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನತೆ ಆಗಮಿಸಬೇಕು ಅಂತ ಮನವಿ ಮಾಡಿದ್ರು. ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೋ ಅದು ಸತ್ಯಕ್ಕೆ ದೂರವಾದದ್ದು. ಏನು ಕುಮಾರಸ್ವಾಮಿ ಅವರು ಇವತ್ತು ಸಾಹೇಬರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ, ಅದು ಸತ್ಯಕ್ಕೆ ದೂರವಾದದ್ದು. ಅವರೇನಾದ್ರೂ ಮಾಡಬೇಕಾದ್ರೆ ಅವರ ಕುಟುಂಬದ ನ್ಯಾಯನೇ ತೀರ್ಮಾನ ಮಾಡ್ಕೊಳ್ಳಿ. ಅವ್ರ ಅಣ್ಣ ರೇವಣ್ಣವ್ರ ಮಗ ಜೈಲಿದ್ದಾನೆ, ಇಬ್ಬರು ಕೂಡ ರೇವಣ್ಣವರು ಕೂಡ ಜೈಲಿದ್ದಾರೆ. ಅವ್ರ ಮನೆ ನ್ಯಾಯನೇ ತೀರ್ಮಾನ ಮಾಡ್ಕೊಳ್ಳದೆ ಸಾಹೇಬರ ನ್ಯಾಯ ತೀರ್ಮಾನ ಮಾಡಕ್ ಮುಂದಾಗಿ ನಿಂತವ್ರೆ, ಅದು ಸತ್ಯಕ್ಕೆ ದೂರವಾದದ್ದು. ಜೊತೆಗೆ ಯಡಿಯೂರಪ್ಪನವ್ರ ಕಂಪ್ಲೇಂಟ್ ಬೇಕಾದಷ್ಟಿದೆ, ಅವರು ಕೂಡ ಜೈಲಿಗೆ ಹೋಗಿ ಬಂದವ್ರೆ. ಅವ್ರ ಮಗ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಕೆಟ್ಟ ಅಭಿಪ್ರಾಯಗಳನ್ನ ಅವ್ರ ಮೇಲೆ ತಿಳಿಸ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಸರ್ಕಾರ ಇದ್ದಂತ ಒಂದು ಸಂದರ್ಭದಲ್ಲಿ 106 ಸೈಟು ಕೊಳ್ಳೆ ಹೊಡೆದವ್ರೆ ಮೈಸೂರಿನಲ್ಲಿ. ಅದನ್ನ ಅವತ್ತು ಬೀದಿಗೆ ತರಲಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರವರ ಸಿದ್ದರಾಮ ಉತ್ಸವ ಇದೆ ಮೈಸೂರಿನಲ್ಲಿ. ಅವತ್ತು ಏನು ನಾವು ಮತದಾರರಿದ್ದೀವಿ, ಮುಖಂಡರುಗಳಿದ್ದೀವಿ, ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಆಶೀರ್ವಾದ ಮಾಡಕ್ಕೆ ನಾವೆಲ್ಲರೂ ಕೂಡ ನಾವು ತಯಾರಾಗಿದ್ದೀವಿ. ಅವತ್ತು ನಾವು ಅವ್ರ ರೀತಿ BJP ಅವ್ರ ರೀತಿ ಅಥವಾ JDSನವ್ರ ರೀತಿ 500 ರೂಪಾಯಿ ಕೊಟ್ಟು ನಾವೇನು ಜನರನ್ನ ಕರ್ಕೊಂಡು ಹೋಗಿ ಮಾಡೋದಿಲ್ಲ. ನಾವು ವಾಲಂಟಿಯರ್ ಆಗಿ ಹೋಗಿ ಸಿದ್ದರಾಮಯ್ಯನವ್ರನ್ನ ಆಶೀರ್ವಾದ ಮಾಡಿ ಇನ್ನೊಂದ್ಸರಿ ಅವ್ರು ಮುಖ್ಯಮಂತ್ರಿ ಆಗ್ಬೇಕು, ಅವ್ರ ಜನ್ಮ ಇರೋ ತನಕ ಕೂಡ ಅವ್ರು ಮುಖ್ಯಮಂತ್ರಿಯಾಗಿ ಇರಬೇಕು ಅಂತ ನಮ್ಮ ಒಂದು ಭಾವನೆ.
ಪುರಸಭಾ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಟಿಎನ್ ನಂಜುಂಡಸ್ವಾಮಿ ಮಾತನಾಡಿ, ಸಿದ್ದರಾಮಯ್ಯರವರ ಕೈ ಬಲಪಡಿಸಲು ಸಿದ್ದರಾಮೋತ್ಸವ ಕಾರ್ಯಕ್ರಮ ಆಯೋಜನೆಯಾಗಿದೆ. ಬಿಜೆಪಿ ಹಾಗೂ ಜೆಡಿಎಸ್ನವರ ಪಿತೂರಿಗೆ ಸಿದ್ದರಾಮಯ್ಯರವರು ಬಗ್ಗುವ ಮಾತೇ ಇಲ್ಲ. ಹಗರಣ ರಹಿತ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯರವರ ಮೇಲೆ ಯಾರಿಂದಲೂ ಆರೋಪ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಹಗರಣ ಮಾಡಿದರೆ ಬಿಜೆಪಿ ಕೇಂದ್ರ ಹಾಗೂ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ ಮಾಡಬೇಕಾಗಿತ್ತು, ಆಗ ಯಾಕೆ ಮಾಡಲಿಲ್ಲ ಅಂತ ಖಾರವಾಗಿ ಪ್ರಶ್ನಿಸಿದರು. ಬಲಪಡಿಸಲಿಕ್ಕೆ ಮತ್ತು ನಿಮ್ಮ ಜೊತೆ ನಿರಂತರವಾಗಿ ನಾವು ಇದ್ದೇ ಇರ್ತೇವೆ. ಯಾವ ಬಿಜೆಪಿಯವರು ಏನು ಪಿತೂರಿ ನಡೆಸ್ಕೊಂಡು ಅದಕ್ಕೆ ನೀವು ಸೊಟ್ಟುಬೇಡಿ. ನಿಮ್ಮ ಜೊತೆ ನಾವು ನಿರಂತರವಾಗಿರ್ತೇವೆ ಮತ್ತು ಹಿಂದೆನಿದ್ದೇವೆ, ಮುಂದೆ ನಿಲ್ತೇವೆ ಮತ್ತು ಈಗಲಿದ್ದೇವೆ, ಮುಂದೆ ನಿಲ್ತೇವೆ ಅಂತ ಹೇಳ್ಲಿಕ್ಕೆ ಒಂದು ಸಂದೇಶ ಸಾರಲಿಕ್ಕೆ 9ನೇ ತಾರೀಕು ಮೈಸೂರಲ್ಲಿ ಒಂದು ಸಿದ್ದರಾಮೋತ್ಸವ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಇಟ್ಟಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ನಮ್ಮ ಪುರಸಭೆ ವ್ಯಾಪ್ತಿಯಿಂದ ಎಲ್ಲ ಸಮಾಜದ ಎಲ್ಲ ಮುಖಂಡರು ಮತ್ತು ಜನಾಂಗ ಎಲ್ಲರೂ ಒಗ್ಗಟ್ಟಾಗಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಪಣ ತೊಟ್ಟಿದ್ದೇವೆ. ಮತ್ತೆ ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರುಗಳಾದ ಟಿಎನ್ ನಂಜುಂಡಸ್ವಾಮಿ, ಸೋಮು, ಮದನ್ ರಾಜ್, ತುಂಬಲ ಪ್ರಕಾಶ್, ಎಲ್ ಮಂಜುನಾಥ್, ಮಂಜು ಬಾದಾಮಿ, ಸಿದ್ದಪ್ಪ, ಮುಖಂಡರುಗಳಾದ ಎಚ್ಸಿಎಂ ಮನ್ಸೂರ್ ಅಲಿ, ರಾಘವೇಂದ್ರ, ಕರಿಯಪ್ಪ, ಘಟಕ ಮಹದೇವ್, ಆಲೂಗೂಡು ನಾಗರಾಜು, ತ್ರಿವೇಣಿ ನಗರ ಹೇಮಂತ್ ಕುಮಾರ್, ಸಾಮಿಲ್ ಬೀರೇಗೌಡ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಮೈಸೂರು ನಗರದ ಊಟಗಳ್ಳಿಯ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ನ 3ನೇ ವರ್ಷದ ಸಂಭ್ರಮಾಚರಣೆ ಹಾಗೂ ಟ್ರಸ್ಟ್ ಅಧ್ಯಕ್ಷ ಮೈಸೂರು ಜಿಲ್ಲಾ ವಕೀಲರ ಸಂಘದ ಮಾಜಿ ಕಾರ್ಯದರ್ಶಿಯಾದ ವಕೀಲ ಎಸ್ ಉಮೇಶ್ ಅವರ ಹುಟ್ಟುಹಬ್ಬವನ್ನು ಟ್ರಸ್ಟ್ ಕಚೇರಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ಟ್ರಸ್ಟ್ ಕಾರ್ಯದರ್ಶಿ ಸರಸ್ವತಿ ಮಾತನಾಡಿ, ಇತ್ತೀಚೆಗೆ ಹೆಚ್ಚಾಗ್ತಾ ಇರುವಂತಹ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಗಳ ಕುರಿತು ಶಾಲಾ ಕಾಲೇಜುಗಳಲ್ಲಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಪೋಕ್ಸೋ ಪ್ರಕರಣಗಳು, ಮಹಿಳೆಯರಿಗೆ ಕೌನ್ಸಿಲಿಂಗ್, ಹ್ಯೂಮನ್ ಟ್ರಾಫಿಕಿಂಗ್, ಆರೋಗ್ಯ ಮುಂತಾದವುಗಳ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಇತ್ತೀಚೆಗೆ ನಮ್ಮ ಸಂಸ್ಥೆಗೆ ಕರೆ ಮಾಡಿ ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆಯೊಬ್ಬರ ಮನವೊಲಿಸಿ ಅವರನ್ನು ಟ್ರಸ್ಟ್ ಕಚೇರಿಗೆ ಕರೆತಂದು ಆಶ್ರಯ ನೀಡಿ ಅವರ ಕುಟುಂಬದವರನ್ನ ಕರೆಸಿ ಮಾತುಕತೆ ಮಾಡಿ ಮತ್ತೆ ಅವರ ಮನೆಗೆ ಸೇರಿಸಿದ್ದೇವೆ. ಈಗ ಅವರು ಸಂತೋಷವಾಗಿದ್ದಾರೆ ಎಂದರು. ಸಂಸ್ಥೆಯಲ್ಲಿ ವೈದ್ಯರು, ಸೈಕಾಲಜಿಸ್ಟ್, ಥೆರಪಿಸ್ಟ್ಗಳು, ಕಾನೂನು ಸಲಹೆಗಾರರು ಇರುವಂತಹ ಕಾರಣ ನಮ್ಮ ಸಂಸ್ಥೆ ಎಲ್ಲ ರೀತಿಯ ಸಮಾಜ ಸೇವೆಗೆ ಸಿದ್ಧವಾಗಿದೆ ಎಂದರು. ನಾನು ಸತತ 3 ವರ್ಷದಿಂದ ನಾನು ಕೌನ್ಸಿಲಿಂಗ್ ಫೀಲ್ಡಲ್ಲಿದ್ದೀನಿ. ಈಗ ನಾವು ನಮ್ಮ ಸಂಸ್ಥೆ ಕಡೆಯಿಂದ ನಾವೇನೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ, ಪೊಲೀಸ್ ಸ್ಟೇಷನಲ್ಲಿ ಇಶ್ಯೂಸ್ ಆಗೋಂಥ ಹೆಣ್ಮಕ್ಳುಗಳಿಗೆ ಮತ್ತು ಆತ್ಮಹತ್ಯೆ ಪ್ರಕರಣಕ್ಕೆ ಸಿಲುಕಿಂಥ ಹೆಣ್ಮಕ್ಳುಗಳಿಗೆ ಕೌನ್ಸಿಲಿಂಗ್ ನೀಡಿ ಸಾಂತ್ವನ ಕೊಟ್ಟು ಅವ್ರಿಗೇನಾದರೂ ಸಂಸ್ಥೆ ಕಡೆಯಿಂದ ಏನಾದರೂ ಶೆಲ್ಟರ್ ಬೇಕು ಅಂತಂದರೆ ಶೆಲ್ಟರ್ ಸಹ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಮತ್ತು ನಾವು ಇನ್ನೂ ಮುಂದೆ ಹೋಗಿ ಸ್ಕೂಲು ಕಾಲೇಜ್ಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ತಾಯಿದ್ದೀವಿ. ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಒಂದು ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ ಮತ್ತು ಪೋಕ್ಸೋ ಬಗ್ಗೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಲ್ಲಿ ಆಗಿರೋಂಥ ಥೈರಾಯ್ಡ್ ಪ್ರಾಬ್ಲಮ್ ಬಗ್ಗೆ ಅವೇರ್ನೆಸ್ ಕೊಡ್ತಾಯಿದ್ದೀವಿ. ಮತ್ತು ಚೈಲ್ಡ್ ಮ್ಯಾರೇಜ್ ಬಗ್ಗೆ ಜಾಸ್ತಿ ನಾವು ಫೋಕಸ್ ಮಾಡ್ತಾಯಿದ್ದೀವಿ ಸರ್. ಇವಾಗ ಏನು ಅಂದರೆ ನೆಕ್ಸ್ಟ್ ಏನು ಅಂತಂದರೆ ಅವ್ರನ್ನ ಮೇನ್ ಸ್ಟ್ರೀಮ್ಗೆ ತರೋಂಥದ್ದು. ಯಾಕಂದರೆ ಈಗ ಹಾಸ್ಟೆಲ್ಗಳಲ್ಲಿ ಹರಾಸ್ಮೆಂಟ್ ಜಾಸ್ತಿ ನಡೀತಾ ಇದೆ, ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಅಂದರೆ ಅಂದರೆ ಬಿಫೋರ್ 18 ಮಕ್ಕಳುಗಳು ಪ್ರೆಗ್ನೆನ್ಸಿ ಕಾಣಿಸ್ತಾ ಇದ್ದಾರೆ ಅಂತ ಮೊನ್ನೆ ಅಷ್ಟೇ ವರದಿಯಾಗಿದೆ. ಅದ್ರ ಬಗ್ಗೆ ನಾವು ಅವೇರ್ನೆಸ್ ತರ್ತಾ ಇದ್ದೀವಿ ಸರ್. ಈ ಸಂದರ್ಭದಲ್ಲಿ ಟ್ರಸ್ಟಿಗಳಾದ ಸುಮಿತ್ರಾ, ಜ್ಯೋತಿಸಿ, ಗೀತಾಸಿ, ಮನೋಹರ ವೈ, ಸಂಗೀತಾ ಕೆಎಂ, ಮಂಜುಳಾ ಎಂ, ಇಂದಿರಾ ಹಾಗೂ ಮೃತ್ಯುಂಜಯ ಎಚ್ಎಸ್, ನಿವೃತ್ತ ಶಿಕ್ಷಕರಾದ ಮಹದೇವಯ್ಯ, ಪುಟ್ಟಾಮಣಿ, ನಿವೃತ್ತ ಜೈಲರ್ ಶ್ರೀನಿವಾಸಯ್ಯ, ರತ್ನಮ್ಮ ಮುಂತಾದವರು ಉಪಸ್ಥಿತರಿದ್ದರು.